ಇತ್ತೀಚೆಗೆ ಮಾಲ್ಗುಡಿ ಡೇಸ್ನ ಯಾವತ್ತಾದ್ರೂ ಮನೇಲಿ ಕೂತು ಫ್ಯಾಮಿಲಿ ಜೊತೆ ನೋಡ್ತಿರ್ತೀರಾ? ಇತ್ತೀಚೆಗೆ ಇಲ್ಲ. ಕೋವಿಡ್ ಬಂದಾಗ ಎಲ್ಲ ಇಡೀ ನಮ್ಮ ದೇಶ ಯಾವ ಪರಿಸ್ಥಿತಿಯಲ್ಲಿತ್ತು, ನಾವು ಹಾಗೆ ಇದ್ದು ಮನೆಯಲ್ಲೆಲ್ಲ ಹಾಕಿದ್ವಿ. ಸೊ ಫಸ್ಟ್ ಟೈಮ್ ನನಗೆ ನನ್ನ ಮಗನ ಜೊತೆ, ಅವನಿಗಾಗ ಒಂದು 12 ಇಯರ್ಸ್ ಆಗ, ಈಗ ಅವನು 16, ಆಗ ಅವನಿಗೆ ತೋರಿಸೋ ಒಂದು ಆಪರ್ಚುನಿಟಿ ಸಿಕ್ತು. ಯಾಕಂದರೆ ಅಲ್ಲಿವರೆಗೂ ಅವನದು ಸ್ಕೂಲು, ನನ್ನ ಕೆಲಸ, ಯಾರಿಗೇನು ಟೈಮ್ ಇರಲ್ಲ. ಹೌದು. ಸರಿ ಆಯಿತು, ನೀನು ಅಂದರೆ ಅವ್ನಿಗೆ ಗೊತ್ತಿತ್ತು ನಾನು ಆ್ಯಕ್ಟೆಲ್ಲ ಮಾಡಿದ್ದೀನಿ ಅಂತ, ಬಟ್ ಇದು ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನೋ ಇದರಲ್ಲಿ ನೋಡೋಣ ಬಾ ಅಂತ ಇಬ್ಬರು ಜೊತೆ ಕೂತ್ಕೊಂಡು ನಿಜವಾಗ್ಲೂ ತಾಳ್ಮೆಯಿಂದ ನೋಡಿದ್ದು. ಅದು ಫಸ್ಟ್ ಇದು ತುಂಬ ಖುಷಿ ಕೊಡ್ತು. ನಾನು ಮಾಡಿದಂಥ ತುಂಬ ತಪ್ಪುಗಳು ನನ್ನ ಕಣ್ಣಕ್ಕೆ ಬಿತ್ತು. ಹೌದಾ? ಈ ಆ್ಯಕ್ಟರ್ಗಳಿಗೆ ಇದೊಂದು ಪ್ರಾಬ್ಲಮ್ ಇದೆ, ನಮಗೆ ಅದು ನಾವು ಅಪ್ರಿಷಿಯೇಟ್ ಮಾಡಲ್ಲ. ಅದ್ಭುತ ನಮ್ಗೆ ಬರೀ ಅಯ್ಯೋ ಅದು ಮಾಡಿದೆ, ಇಲ್ಲಿ ಹಿಂಗೆ ಹೇಳ್ಬೇಕಾಗಿತ್ತು, ಇಲ್ಲಿ ಎಕ್ಸ್ಪ್ರೆಷನ್ ಚೆನ್ನಾಗಿ ಕೊಟ್ಟಿಲ್ಲ ಅನ್ನೋದೇ ನನ್ನ ತಲೆಯಲ್ಲಿ ಓಡ್ತಾ ಇರ್ತದೆ. ಬಟ್ ಅದು ಮುಂಚೆ ಇತ್ತು, ಒಂದು 20-25 ಇಯರ್ಸ್ ಆಗಿತ್ತು ಆ್ಯಕ್ಟ್ ಮಾಡಿ. ಸೊ ಈ ಸತಿ ಫಸ್ಟ್ ಟೈಮ್ ನಾನು ಅವನ ಕಣ್ಣು ಮೂಲಕ ನಾನು ಒಬ್ಬ ಪ್ರೇಕ್ಷಕನಾಗಿ ನೋಡೋ ಒಂದು ಆಪರ್ಚುನಿಟಿ ಸಿಕ್ತು. ಖುಷಿ ಆಯಿತು. ಓ ಪರವಾಗಿಲ್ಲ. ಆವಾಗ ನಮಗೆ ಇದ್ದಂಥ ಚಾಲೆಂಜ್ಗಳಲ್ಲಿ, ಅಂದರೆ ಇವತ್ತಿನ ಥರ ಸೆಲ್ ಫೋನ್ಗಳಲ್ಲಿ ರೆಗ್ಯುಲರ್ ಫೋನ್ಗಳೇ ಇರ್ತಾ ಇರಲಿಲ್ಲ, ಎಲ್ಲ ಟೆಲಿಗ್ರಾಮ್ ಮಾಡ್ತಾಯಿದ್ವಿ. ಆ್ಯಪ್ ಅಲ್ಲ, ಟೆಲಿಗ್ರಾಮ್ ಅಂತ ಒಂದು ಮಾಡೋ ಒಂದಿದು. ಸೊ ಆ ಒಂದು ಕಾಲದಲ್ಲೂ ನಾವು ಈ ಒಂದು ಕ್ವಾಲಿಟಿ, ಅದು ಎಂತೆಂಥ ದೊಡ್ಡ ಸೀರಿಯಲ್ಗಳು ಆಗ, ತಮಸ್, ಯೇ ಜೋ ಹೈ ಜಿಂದಗಿ, ಬುನಿಯಾದ್, ನುಕ್ಕಡ್ ಇಂಥ ಇದ್ದಿದ್ದ ಟೈಮಲ್ಲಿ ನಮ್ಮದು ಬಂದು ನಾವು ಒಂದು ಸೌತ್ ಇಂಡಿಯಾ ಅಂತ, ನಮ್ಮ ಕರ್ನಾಟಕದಿಂದ ನಮ್ಮ ಮೆಜಾರಿಟಿ ಕನ್ನಡ ಆ್ಯಕ್ಟರ್ಸು ಅದನ್ನು ಇವತ್ತರೆಗೂ ಒಂದು ಹೆಸರು ಮಾಡ್ಕೊಂಡಿದ್ದೀವಿ ಅಂತಂದರೆ ತುಂಬ ಹೆಮ್ಮೆ ಫೀಲ್ ಆಯಿತು. ಆ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಆ ಥರ ಅನ್ಬೋದು. ಇದ್ರ ಜೊತೆಗೆ ಸರ್ ಮಗನ ಜೊತೆ ಕೂತ್ಕೊಂಡು ನೋಡ್ತಾ ಇದ್ದೆ ಅಂತ ಹೇಳಿದ್ರೆ ಏನು ನೆನಪಾಯ್ತು? ಅವನು ಫಸ್ಟ್ ಕಾಡಿದ್ದೆ, ಅವನು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಿದೆ, ಟೀಚರ್ಸ್ಗಳು ಹೊಡಿಬೋದಾ ಸ್ಟೂಡೆಂಟ್ಸನ್ನ ಅಂತ. ಅಂದೆ ನೋಡೋ, ಅರ್ಥ ಮಾಡ್ಕೊಳ್ಳೋ, ನೀನು ಎಷ್ಟು ಪುಣ್ಯವಂತ. ಟೀಚರ್ಸ್ ಮಾತ್ರ ಅಲ್ಲ, ಆ ಟೈಮ್, ನನ್ನ ಟೈಮಲ್ಲಿ ಯಾರ್ಯಾರು ಹೊಡೆಯೋಕ್ಕಾಗುತ್ತೋ ಹೊಡಿತಾ ಇದ್ರು. ಅದು ನಾರ್ಮಲ್, ಅದು ಹೊಡಿದೇ ಇರೋದು ಒಂದು ಅಬ್ನಾರ್ಮಲ್ಲು. ಸೊ ನಮಗೆಲ್ಲ ಅದು ಅಂದರೆ ದಂಡ ಮತ್ತು ಪ್ರೀತಿ ಎರಡೂ ಸಿಗ್ತಾಯಿತ್ತು. ಸೊ ಅಂತ ಬಟ್ ಖುಷಿಪಟ್ಟ. ಅಂದರೆ ಅವನಿಗೂ ಈ ಥರ ಒಂದು ವರ್ಲ್ಡ್ ಇತ್ತು ಅಂತ. ಯಾಕೆಂದರೆ ಅವನು ಈಗಿನ ಜನ್ರೇಷನ್, ಟೆಕ್ನಾಲಜಿ ಜನ್ರೇಷನ್ ಹುಡುಗ. ಸೊ ಅವ್ನಿಗೆ ಆ ಥರನೂ ಒಂದು ವರ್ಲ್ಡ್ ಇತ್ತಾ. ಅಂದರೆ ಮನೆಗೆ ಹೇಳಿಬಿಟ್ಟು ಜಸ್ಟ್ ಹೋದ್ವಿ, ಎಲ್ಲಿದ್ದಾನೆ, ಏನಾಗ್ತಾಯಿದ್ದಾನೆ, ಏನೂ ಇಲ್ಲ, ವಾಪಸ್ ಬರದಂಗೆ ಯಾರಿಗೂ ಗೊತ್ತಾಗ್ತಾ ಇರಲ್ಲ. ಆಮೇಲೆ ಸ್ವಾಮಿ ಫ್ರೀಡಮ್ ಸ್ಟ್ರಗಲೆಲ್ಲ ಅವ್ನು ಪಾರ್ಟಿಸಿಪೇಟ್ ಮಾಡ್ತಾನೆ, ಏನೋ ಒಂದಷ್ಟೆಲ್ಲ ಅನಾಹುತಗಳು ಮಾಡ್ಕೊಳ್ತಾನೆ. ಇದೆಲ್ಲ ಅವನಿಗೆ ತುಂಬಾ ಒಂದು ಆಶ್ಚರ್ಯಜನಕವಾಗಿತ್ತು, ಹಾಸ್ಯಾಸ್ಪದವಾಗಿತ್ತು. ಸೊ ಚೆನ್ನಾಗಿತ್ತು, ಒಳ್ಳೆ ಎಂಜಾಯ್ ಮಾಡಿದೆ ನಾನು.